ಆತ್ಮೀಯರೇ ನಮಸ್ಕಾರ. ಲೈಫು ನಮ್ದೇನೆ ಅನ್ನೋದು ಈ ವಿಡಿಯೋಗೆ ಶೀರ್ಷಿಕೆ ಕೊಟ್ಟಿದ್ದೇನೆ. ಏನು ಸರ್ ಈ ಥರ ಕೊಟ್ಟಿದ್ದೀರಾ ಅಂದರೆ, ಹೌದು, ಒಂದು 3 ವರ್ಷದಿಂದ ಒನ್ ಡೇ ಆನ್ಲೈನ್ ವರ್ಕ್ಶಾಪ್ ಮಾಡಿದ್ದೆ. ಸುಮಾರು ಜನಕ್ಕೆ ಅದು ಕ್ಯೂರಿಯಾಸಿಟಿ ಹುಟ್ಟಿಸ್ತು. ಲೈಫು ನಮ್ದೇನೆ ಹಂಗಂದ್ರೆ ಇನ್ನೇನು ಸರ್, ಬೇರೆಯವ್ರದ್ದು ಲೈಫು ನಮ್ದಲ್ವಾ ಅಂದರೆ, ಹೌದು ಸ್ವಾಮಿ. ಕೇಳಿದ್ರೆ ನಾನು ಗಂಡಂಗೋಸ್ಕರ ಬದುಕಿದ್ದೀನಿ, ಅಪ್ಪಂಗೋಸ್ಕರ ಬದುಕಿದ್ದೀನಿ, ಅಮ್ಮಂಗೋಸ್ಕರ ಬದುಕಿದ್ದೀನಿ, ಮಕ್ಳಿಗೋಸ್ಕರ ಬದುಕಿದ್ದೀನಿ ಅಂತ ಅಂತಾರೆ ಹೊರತು ನಮಗೋಸ್ಕರ ಬದುಕಿದ್ದೀನಿ ಅಂತ ಜಾಸ್ತಿ ಜನ ಹೇಳ್ತಾ ಇಲ್ಲ. ಅದಕ್ಕೆ ಅರ್ಥ ಮಾಡ್ಸೋಣ. ಲೈಫು ನಮ್ದೇನೆ, ಫಸ್ಟ್ ನಾವು ಆಮೇಲೆ ಬೇರೆಯವರು ಅಂತ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಹೇಳ್ತೇವೆ. ಪರ್ಸನಲ್ ಫಸ್ಟು, ಫ್ಯಾಮಿಲಿ ಆಮೇಲೆ, ಇನ್ಸ್ಟಿಟ್ಯೂಷನ್ ಆಮೇಲೆ, ಸಮಾಜ ಆಮೇಲೆ ಅಂತ. ಓಕೆ, ಪ್ರಯಾರಿಟಿ ಗೊತ್ತಾಯ್ತಲ್ಲ. ನಾವು ಫಸ್ಟ್, ಫ್ಯಾಮಿಲಿ ಸೆಕೆಂಡ್, ನಾವು ದುಡಿಯೋ ಸಂಸ್ಥೆ ಥರ್ಡ್, ನಾವು ಸಮಾಜ ನಾಲ್ಕು. ಕ್ಲಾರಿಟಿ ಬಂತಾ? ಜೊತೆಗೆ ಒಂದು ಫಿಲಮ್ ಹಾಡು, ಈ ಲಿರಿಕ್ಸ್ ಸಿಕ್ಕಾಪಡೆ ಸಖತ್ತಾಗಿದೆ, ಈ ಸುಪ್ರಭಾತ ಚಲನಚಿತ್ರದ್ದು. ಅದರಲ್ಲಿ ಹಾಡು ನೋಡ್ರಿ: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ನುಡಿವೆನು ಈ ಬಾಳಲಿ. ಸಾಲ್ ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ಸಬ್ಜೆಕ್ಟ್ಗೆ ಸ್ಟ್ರೈಟಾಗಿ ಕನೆಕ್ಟ್ ಆಗಿದೆ. ಅದಕ್ಕೋಸ್ಕರ ಈ ಹಾಡು ನಂಗೆ ತುಂಬ ಇಷ್ಟ. ಮೋಡ ನೀಲಿ ಬಾನಿಗೆ ಮೋಡ ಅಂದ ತುಂಬಿದೆ, ಹಕ್ಕಿ ಹಾಡಿ ಹಾರಾಡಿದೆ, ಹಾಯಾಗಿ ಆನಂದದಿ ತಂಪು ಗಾಳಿ ಬೀಸಿದೆ, ನದಿಯ ನೀರು ಓಡಿದೆ, ಹಸಿರು ಮೆತ್ತೆಯು ಹಾಸಿದೆ, ಲತೆಯಲ್ಲಿ ಹೂವು ನಗುತ್ತಿದೆ, ಜಗದ ಸೊಬಗು ನನಗೆ ತಾನೆ, 100 ಜನರು ಬಂದರು 100 ಜನರು ಹೋದರು, ನನಗೆ ನಾನೇ ಸಂಗಾತಿಯು, ನಾನೆಂದೂ ಸುಖಜೀವಿಯು, ಉರಿವ ಬಿಸಿಲೇ ಬಂದರು, ಗುಡುಗು ಮಳೆಯೇ ಸುರಿದರು, ನನಗೆ ಎಲ್ಲ ಸಂತೋಷವೇ, ನಿನಗೊಂದು ಹೊಸ ನೋಟವೇ, ಹಗಲು ഇരുಳು ಸೊಗಸು ತಾನೆ, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ನುಡಿವೆನು ಈ ಬಾಳಲಿ. ವಿಷ್ಣುವರ್ಧನ್ ಆ್ಯಕ್ಟಿಂಗ್ ಮಾಡಿರೋದು ಇದು ಸಖತ್ತಾಗಿದೆ. ಸೊ ಬದುಕನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಚಲನಚಿತ್ರದಲ್ಲಿ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿ ಆಟ, ಎಲ್ಲಾರು ಮುಂದೆ ಓಟ, ಕಾಲ ಕ್ಷಣಿಕ ಕಣೋ, ಮರೆತಾಗ ಜೀವನ ಪಾಠ, ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ, ಮರಿಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಾಣೋ. ಸಖತ್ತಾಗಿದೆ ಅಲ್ಲ. ಆಮೇಲೆ ಸಿ.ಎಸ್. ಶಿವತಾಡ್ತಿದ್ರಲ್ಲ: ಒಳಿತು ಮಾಡು ಮನುಸ, ನೀರದು 3 ನಿವಸ, ಉಸಿರು ನಿಂತ ಮ್ಯಾಕೆ ನಿನ್ನ ಹೆಸರು ಹೇಳುತ್ತಾರ, ಎಣ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ, 3 ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು, ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರುಂಟು ಇಲ್ಲಿ. ಅಲ್ವಾ? ಮರ್ತು ಬಿಡ್ತೀವಲ್ಲ. ಡೇಟ್ ಆಫ್ ಬರ್ತ್ ಇದ್ಮೇಲೆ ಡೇಟ್ ಆಫ್ ಡೆತ್ ಇರುತ್ತೆ. ಡೇಟ್ ಆಫ್ ಬರ್ತ್ ಏನೋ ಸಂತೋಷವಾಗಿ ಕೇಕು ಗೀಕು ಕಟ್ ಮಾಡ್ಕೊಂಡು ಚಾಕ್ಲೇಟ್ ಕೊಟ್ಕೊಂಡು ಇರ್ತೀವಿ, ಆದರೆ ಡೇಟ್ ಆಫ್ ಡೆತ್ ನಮಗೆ ಗೊತ್ತಾಗೋದು ಇಲ್ಲ. ಅದಕ್ಕೆ ನಾನು ಒಂದು ಪುಸ್ತಕ ಬರೆದಿದ್ದೇನೆ, ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಅನುಕ್ಷಣ ಅನುಭವಿಸಿ ಅಂತ. ನೀವೆಲ್ಲ ಓದಲೇಬೇಕಾದ ಪುಸ್ತಕ. ಇದರಲ್ಲಿ ಏನು ಹೇಳ್ತೀನಿ ಅಂದರೆ, ಬೀಯಿಂಗ್ ಇನ್ ದ ಪ್ರೆಸೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್, ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು. ವಿ ಹ್ಯಾವ್ ಟು ಲಿವ್ ಆ್ಯಸ್ ಇಫ್ ದೆರ್ ಇಸ್ ನೋ ಟುಮಾರೋ. ಅಂದರೆ ನಾಳೆ ಇದೆಯೋ ಇಲ್ವೋ ಗೊದಲ್ಲ ರೇ, ಇವತ್ತು ಚೆನ್ನಾಗಿರಬೇಕು ಅನ್ನುವಂತಹ ಮನೋಭಾವದಲ್ಲಿ ನಾವೆಲ್ಲರೂ ಇರೋಣ ಅಂತ ಹೇಳ್ತಾ, ಈ ಲೈಫು ನಮ್ದೇನೆ ಅನ್ನುವ ಕಾನ್ಸೆಪ್ಟು ಸದ್ಯಕ್ಕೆ ನಂದೇನೆ. ಯಾಕೆ ಅಂದರೆ ನನಗೆ ಹಂಗೆ ಅನ್ನಿಸ್ತು. ಮುಂದೆ ಸಾಧ್ಯ ಆದರೆ ಇದ್ರ ಮೇಲೇ ಒಂದು ಶೀರ್ಷಿಕೆ ಇಟ್ಕೊಂಡು ಒಂದು ಪುಸ್ತಕ ಬರೀಲಿಕ್ಕೂ ಆಲೋಚನೆ ಮಾಡ್ತಾ ಇದ್ದೀನಿ. ಹೇಗೆ ಅನಿಸುತ್ತೆ? ನೀವೊಂದ್ಸರಿ ಕಾಮೆಂಟಲ್ಲಿ ಲೈಫು ನಮ್ದೇನೆ ಅಂತ ಟೈಪ್ ಮಾಡಿಬಿಡ್ರಿ.
ಆಮೇಲೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಏನೇನು ಮಾತಾಡ್ತಾರೆ ಅವ್ರ ಮಾತು ಕೇಳಿಸ್ಕೊಳ್ಳಿ, ನಿಮ್ಗೇನು ಅನ್ನಿಸ್ತು ಅಂತ ನೀವು ಆಮೇಲೆ ಕಾಮೆಂಟ್ ಮಾಡೋರಂತೆ. ಜಯಪ್ರಕಾಶ್ ನಾಗ್ತಿಯಲ್ಲಿ ಯೂಟ್ಯೂಬ್ ಚಾನಲ್ಲು ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಗೀತಾ ಅವ್ರನ್ನ ಮಾತಾಡಿಸ್ತಾನೆ. ಎಸ್ ಮೇಡಮ್, ನಮಸ್ಕಾರ. ಸರ್ ನಮಸ್ತೆ. ಲೈಫು ನಂದೇನೆ, ಖಂಡಿತ ಸರ್. ನಮ್ಮ ಲೈಫು ನಂದೇ. ಯಾಕಂದ್ರೆ ಒಂದು ಬಾಳಿನ ಶಿಲ್ಪಿ ನಾವೇ ಆಗಿರ್ತೀವಿ. ನಮ್ಮ ಲೈಫ್ ಹೇಗಿರ್ಬೇಕು, ನಾವು ಹೇಗಿರ್ಬೇಕು ಅಂತ ಒಂದು ಟ್ಯೂನ್ ಅಪ್ ಮಾಡೋ ಅವಕಾಶ ನಮಗ್ ಮಾತ್ರನೇ ಇರುತ್ತೆ. ಹಾಗಾಗಿ ನಾವು ಯಾವ್ದೇ ಒಂದು ಡಿಸಿಷನ್ ತಗೋಬೇಕಾದ್ರೂ ಅದು ಒಳ್ಳೇದ ಕೆಟ್ಟದ ಅನ್ನೋದನ್ನ ನಾವು ಒಂದು ನಮ್ ಲೈಫ್ ಹೇಗಿರ್ಬೇಕು ಅನ್ನೋದನ್ನ ಒಂದು ರೂಢಿಸ್ಕೊಳ್ಳೋ ಒಂದು ಇದು ನಮ್ಮಲ್ಲೇ ಇರುತ್ತೆ. ಯಾಕಂದ್ರೆ ಒಂದು ಮಹಿಳೆಯರು ಅಥವಾ ಒಂದು ಹೆಣ್ಮಕ್ಳು ತಗೊಂಡ್ರೆ ನಮ್ಮ ಲೈಫ್ ಸ್ಟೈಲು ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಒಂದ್ ಮದ್ವೆ ಆಗೋವರ್ಗು ಅಷ್ಟೇ ನಾವು ಪಡ್ಕೊಂತ ಇರ್ತೀವಿ. ಆಮೇಲೆ ಮದ್ವೆ ಆಗಿದ ತಕ್ಷಣ ನನ್ನ ಗಂಡ, ನನ್ ಮನೆ, ನನ್ನ ಮಕ್ಕಳು ಅನ್ನೋದ್ರಲ್ಲೇ ನಾವು ಜೀವನ ಕಳೆದ್ಬಿಡ್ತೀವಿ. ನಮ್ಮ ಲೈಫ್ ನ ನಾವು ಅಷ್ಟಕ್ಕೆ ಸೀಮಿತ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಯಾವುದೇ ಒಂದು ಅವಕಾಶಗಳು ಬಂದ್ರು ಸಹ ಅದನ್ನ ನಾವು ಉಪಯೋಗಿಸ್ಕೊಳಲ್ಲ. ಅಂದ್ರೆ ತ್ಯಾಗ ಮಾಡ್ಬಿಡ್ತೀವಿ ನಮ್ಮ ಗಂಡನ್ಗೋಸ್ಕರ, ನಮ್ಮ ಮನೆಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ ಅಂತ. ಹಾಗಾಗಿ ಒಂದು ಒಳ್ಳೆ ಡಿಸಿಷನ್ ತಗೋಬೇಕು ಅಂತ ಅಂದ್ರೆ ಅದು ನಾವೇ ಸಾಧ್ಯ. ಇವಾಗ ನಾನೊಂದು ವ್ಯಾಯಾಮ ಮಾಡ್ಬೇಕು, ಒಂದು ಧ್ಯಾನ ಮಾಡ್ಬೇಕು, ಒಂದು ಎಕ್ಸರ್ಸೈಸ್ ಮಾಡ್ಬೇಕು ಅಂದ್ರೆ ನಾನ್ ಬೆಳಗ್ಗೆ ಎಷ್ಟ್ ಗಂಟೆಗೆ ಎದ್ದೇಳ್ಬೇಕು, ಅದನ್ನ ನಾವು ರೂಢಿಸ್ಕೊಂಡ್ರೆ, ಒಂದು ಯೋಗ ರೂಢಿಸ್ಕೊಂಡ್ರೆ ನನ್ನ ದೈಹಿಕ ಆರೋಗ್ಯ ಹೇಗೆ ಒಂದು ಉತ್ತಮ ಪಡಿಸ್ಕೊಳ್ಳೋದು, ಅಥವಾ ನಾನು ಧ್ಯಾನ ಮಾಡಿದ್ರೆ ನನ್ನ ಮನಸ್ಸಿನ ಸ್ಥಿತಿ ಹೇಗೆ ಒಂದು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ಅನ್ನೋದು ನಾನು ಒಂದು ತಿಳ್ಕೊಂಡಿರ್ಬೇಕು. ಅದನ್ನ ನಮ್ಮ ಮನೆಯವ್ರಿಗೆ ನೀನು ಎದ್ದೇಳಪ್ಪ, ನೀನ್ ಮಾಡು ಅಂತ ಹೇಳಕ್ ಆಗಲ್ಲ. ಹಾಗಾಗಿ ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಪಡ್ಕೊಳ್ಬೇಕು ಸರ್. ಹಾಗಾಗಿ ಲೈಫ್ ನಂದೇನೆ, ನಮ್ಮ ಲೈಫ್ ಸ್ಟೈಲು ನಾವು ಹೇಗಿರ್ಬೇಕು ಅನ್ನೋದನ್ನ ನಾವು ಅರ್ಥಕೊಂಡು ನಮ್ಮ ಲೈಫ್ ನಾವ್ ಎಷ್ಟು ದಿವಸ ಇರ್ತೀವೋ ಗೊತ್ತಿಲ್ಲ, ಅಷ್ಟು ದಿನದಲ್ಲಿ ನಾವು ಏನೇನ್ ಬೇಕೋ ರೂಢಿಸ್ಕೊಂಡು ಒಂದ್ ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಎಸ್ ಗಿರಿಜಾ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಗೀತಾ, ಗಿರಿಜಾ. ಓಕೆ, ಪುನೀತ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಪುನೀತ್. ಸರ್ ನಮಸ್ತೆ, ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ತೆ. ಮೊದಲಿಗೆ ಲೈಫು ನಂದೇನೆ ಅಂತ ಅಂದಾಗ ನನಗೆ ಒಂದು ಸಣ್ಣದ ಒಂದು ಚುಟುಕಾದಂತ ಒಂದು ಕತೆ ನೆನಪಾಯ್ತು ಸರ್, ನಾನು ಕೇಳಿರೋವಂಥದ್ದು. ಅದ್ರಲ್ಲಿ ಏನು ಅಂದ್ರೆ, ಇಬ್ರು ಕ್ಲಾಸ್ಮೇಟ್ಸು IIM ಸ್ಟಡಿ ಮಾಡ್ಬಿಟ್ಟು ಅವರು ಒಂದು 2 ದೊಡ್ಡ ಕಂಪನಿಗಳಿಗೆ ಸೆಲೆಕ್ಷನ್ ಆಗಿ ಫಾರಿನಿಗೆ ಹೋಗ್ತಾರೆ. ಆ ಫಾರಿನಿಗೆ ಹೋಗಿ ಆಫ್ಟರ್ ಒಂದು 30 ಇಯರ್ಸ್ ಆದ್ಮೇಲೆ ಅವನು ಒಬ್ಬ ಕ್ಲಾಸ್ಮೇಟ್ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದ್ಬಿಟ್ಟು ಒಂದು ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೋಗ್ತಾನೆ ಯಾವ್ದೋ ಒಂದು ಕೆಲ್ಸದ ಮೇಲೆ. ಆ ಕೆಲ್ಸದ ಮೇಲೆ ಹೋದಾಗ ಅವನ ಹಳೆ ಕ್ಲಾಸ್ಮೇಟ್ನ ಅಲ್ಲಿ ನೋಡ್ತಾನೆ. ಕ್ಲಾಸ್ಮೇಟ್ನ ಅಲ್ಲಿ ನೋಡ್ಬಿಟ್ಟು, ನೀನೇನಪ್ಪ ಇಲ್ಲಿದ್ಯಾ, ನಿನಗೆ ಪ್ರಪಂಚದ ಅತಿ ದೊಡ್ಡ ಕಂಪ್ನಿ ಒಳಗಡೆ ನಮ್ಮಿಬ್ರಿಗೂ ಪ್ಲೇಸ್ಮೆಂಟ್ ಆಗಿತ್ತು, ಬಟ್ ನೀನ್ ಇಲ್ಲಿ ಯಾವ್ದೋ ಒಂದು ಆಟೋಮೊಬೈಲ್ ಕಂಪ್ನಿದು ಒಳಗೆ ನೀನು ಇಲ್ಲಿದೆಯಲ್ಲ ಅಂದಾಗ, ಇಲ್ಲ ನಾನು 2-3 ವರ್ಷ ಅಷ್ಟೇ ಕೆಲಸ ಮಾಡಿದ್ದು, ಆಮೇಲೆ ನನಗೆ ಇಷ್ಟ ಆಗ್ಲಿಲ್ಲ, ನಾನು ವಾಪಸ್ ಬಂದ್ಬಿಟ್ಟು ಮತ್ತೆ ನಂದೇ ಆದ ಒಂದು ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ನಾನು ಇಲ್ಲೇ ಇಂಡಿಯಾದೊಳಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವಾಗ ಈ ವ್ಯಕ್ತಿ ಅನ್ಕೊಂತಾನೆ, ಅಯ್ಯೋ, ಇಂಥ ಪ್ರಪಂಚದಲ್ಲೇ ಅತಿ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡುವಂತ ಅವಕಾಶ ಬಿಟ್ಬಿಟ್ಟು ಇವನ್ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಅನ್ಕೊಂಡು ವಾಪಸ್ ಹೋಗ್ತಾನೆ. ಆಫ್ಟರ್ 2 ಡೇಸ್ ಅವನು ವಿಮಾನದಲ್ಲಿ ಮತ್ತೆ ಅವನು ದೇಶ ಬಿಟ್ಟು ಹೋಗ್ಬೇಕಾರೆ ಅವನಿಗೇನೋ ಒಂದು ಕಳವಳ ಆಗತ್ತೆ. ಮನ್ಸಲ್ಲಿ ಏನೋ ಒಂದು ಕಳವಳ ಆದಾಗ ಅದ್ರದ್ದು ಯೋಚನೆ ಮಾಡ್ತಾ ಕೂರ್ತಾನ. ಅವನು ಎಲ್ಲೋ ಏನೋ ಮಿಸ್ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿದಾಗ ಅವನಿಗೆ ಒಂದು ವಿಷಯ ಅನ್ಸುತ್ತೆ. ನನ್ನ ಫ್ರೆಂಡು, ಹಿ ಲೀವ್ಡ್ ಹಿಸ್ ಲೈಫ್ ಹೌ ಹಿ ವಾಂಟೆಡ್ ಟು ಲೀವ್, ಬಟ್ ಐ ಲೀವ್ಡ್ ಮೈ ಲೈಫ್ ಹೌ ಅದರ್ ಪೀಪಲ್ ಆರ್ ವಾಂಟೆಡ್ ಟು ಲೀವ್ ಮೈ ಲೈಫ್ ಅಂತ. ಅಂದ್ರೆ ನನ್ನ ಫ್ರೆಂಡು ಅವನ ಜೀವನವನ್ನ ಅವನು ಹೇಗೆ ಜೀವಿಸ್ಬೇಕು ಅಂತಿದ್ದ ಹಾಗೆ ಜೀವಿಸ್ತಾ ಇದ್ದಾನೆ ವಾಪಸ್ ಬಂದ್ಬಿಟ್ಟು. ಬಟ್ ನಾನು ನನ್ನ ಜೀವನವನ್ನ ಬೇರೆಯವರೆಲ್ಲ ಹೇಗೆ ಡಿಸೈಡ್ ಮಾಡಿದ್ರೋ ಆ ರೀತಿಯಲ್ಲಿ ನನ್ನ ಜೀವನವನ್ನ ನಾನು ಡಿಸೈಡ್ ಮಾಡ್ತೀನಿ ಅಂತ. ಯಾಕಂದ್ರೆ ಒಂದು ಸೋಷಿಯಲ್ ಹಿಪ್ನೋಸಿಸ್ ಅನ್ನೋದಾಗುತ್ತೆ. ಸಮಾಜ ಸೇರ್ಕೊಂಡು ಇದೇ ರೀತಿಯಲ್ಲೇ ಪ್ರತಿಯೊಂದು ಕೆಲಸಗಳನ್ನ ನಡಿಬೇಕು ಅನ್ನೋ ಒಂದು ರೀತಿ ರಿವಾಜನ್ನ ತಯಾರು ಮಾಡಿರುತ್ತೆ. ಅಲ್ಲಿ ನಾವು ದಿನಗಳನ್ನ ಕಳೀತಾ ಹೋದಾಗ ಒಂದು ಸತಿ ನಾವು ಹಿಂದಕ್ಕೆ ತಿರುಗಿ ನೋಡಿದಾಗ ನಮ್ಗನ್ಸುತ್ತೆ, ಎಲ್ಲೋ ಒಂದ್ ಕಡೆ ನಮ್ಮ ಟ್ರೂ ವ್ಯಾಲ್ಯೂ ಏನಿದೆ, ಕೋರ್ ವ್ಯಾಲ್ಯೂ ಏನಿದೆ, ಅದನ್ನ ನಾವು ಮರ್ತು ನಾವು ಜೀವನದಲ್ಲಿ ಮುಂದೆ ಸಾಗ್ಬಿಟ್ಟಿದೀವಲ್ಲ ಅಂತ. ಸೊ ಹಾಗೆ ಇನ್ನ ಒಂದು ಲೈನ್ ಇದೆ ಸರ್, ಅದೇನು ಅಂದ್ರೆ, ನಾನು ಯಾರು ಅನ್ನೋದು ನನ್ನ ಬಗ್ಗೆ ನಾನ್ ವಿಚಾರ ಏನ್ ಮಾಡ್ತೀನೋ ಹಾಗೆ ನಾನಿರಲ್ವಂತೆ. ಹಾಗೆ ನಾನು ಯಾರು ಅನ್ನೋದು ನೀವು ನನ್ನ ಬಗ್ಗೆ ಏನ್ ವಿಚಾರ ಮಾಡ್ತೀರೋ ಹಾಗೂ ನಾನಿರಲ್ಲಂತೆ.
ನಾನು ಹೇಗಿರ್ತೀನಿ ಅಂದ್ರೆ, ನೀವು ನನ್ನ ಬಗ್ಗೆ ಏನ್ ವಿಚಾರ ಮಾಡ್ತೀರಾ ಅಂತ ನಾನು ನನ್ನ ತಲೆ ಒಳಗಡೆ ನಾನು ವಿಚಾರ ಮಾಡ್ತಾ ಇರ್ತೀನಲ್ವಾ, ಹಾಗೆ ನನ್ನ ಬಿಹೇವಿಯರ್ ಇರುತ್ತಂತೆ. ಸೊ ಜೀವನ ಅನ್ನೋದು ನಮ್ದೇ ಆಗಿರೋದ್ರಿಂದ ನಮ್ಮ ಕೋರ್ ವ್ಯಾಲ್ಯೂಸ್ ಏನಿದೆ ಅಥವಾ ನಮ್ಮ ಬೇಸಿಕ್ಸ್ ಏನಿದೆಯೋ ಅದ್ರ ಬಗ್ಗೆ ನಾವು ಕೆಲಸ ಅದನ್ನ ನಾವು ಕ್ಲೀನ್ ಆಗಿ ಅರ್ಥಕೊಂಡಾಗ ನಮ್ಮ ಜೀವನವನ್ನ ನಾವು ಸಂತೃಪ್ತಿಯಿಂದ ಬಾಳ್ಬೋದು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಸ್ ಪುನೀತ್, ತುಂಬಾ ಚೆನ್ನಾಗಿ ತಾವು ತಿಳಿಸಿದ್ರಿ. ಇನ್ನು ಶಿಕ್ಷಕಿ ತ್ರಿವೇಣಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ತ್ರಿವೇಣಿ ಮೇಡಮ್. ನಮಸ್ತೆ ಸರ್. ಹೌದು ಸರ್, ನಿಜ. ನಮ್ ಲೈಫ್ ನಮ್ದೇನೆ. ಯಾಕೆ ಅಂತ ಹೇಳಿದ್ರೆ, ಈಗ ನಮ್ ಹೊಟ್ಟೆ ತುಂಬಬೇಕು ಅಂದ್ರೆ ನಾವೇ ಊಟ ಮಾಡ್ಬೇಕು. ಬೇರೆಯವ್ರು ಊಟ ಮಾಡಿದ್ರೆ ನಮ್ ಹೊಟ್ಟೆ ತುಂಬಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಏನಾಗ್ಬೇಕು ಅಂತ ಅನ್ಕೊಳ್ತೀವೋ ಅದೇ ನಾವ್ ಆಗ್ತೀವಿ ಅನ್ನೋದು ನಾನು ಬಹಳಷ್ಟು ಲೇಖನಗಳಲ್ಲಿ ಓದಿದೀನಿ. ಹಾಗೆ ನಮ್ ಮೆದುಳು ಬಹಳಷ್ಟು ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಮತ್ತೆ ಒಂದು ವಿಲಕ್ಷಣವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಕೇಳಿದೀನಿ ಕೂಡ. ಹಾಗಾಗಿ ನಾವು ಯಾವುದೇ ಒಂದು ಗುರಿಯನ್ನ ಇಟ್ಕೊಂಡು ನಾವು ಈ ಕೆಲಸವನ್ನ ಮಾಡ್ಬೇಕು, ನಮ್ ಕೈಲಿ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಭಾವಿಸಿದ್ರೆ ನಮ್ ಮೆದುಳು ಸಹ ನಮ್ಗೆ ಅದೇ ರೀತಿ ಸಂಕೇತವನ್ನ ಸೂಚಿಸುತ್ತಂತೆ. ಅದೇ ನಮ್ಗೆ ಈ ಕೆಲಸ ನಮ್ ಕೈಲಿ ಮಾಡಕ್ ಆಗಲ್ಲ ಅಂತ ಹೇಳಿ ನಾವು ಭಾವಿಸಿದ್ರೆ ಮೆದುಳು ಸಹ ನಮ್ಗೆ ಹೌದು ಈ ಕೆಲಸ ನಿನ್ ಕೈಯಿಂದ ಸಾಧ್ಯ ಆಗಲ್ಲ ಅನ್ನುವ ಒಂದು ಸಂಕೇತವನ್ನ ಸೂಚಿಸುತ್ತಂತೆ. ಹಾಗಾಗಿ ನಾವು ಏನ್ ಆಗ್ಬೇಕು ಮುಂದೆ ಅನ್ನುವ ಒಂದು ಗುರಿ ಇಟ್ಕೊಂಡು ಅದೇ ರೀತಿಯಲ್ಲಿ ನಾವು ಸಾಗ್ಬೇಕು. ಹಾಗೂ ನಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳೇ ನಮ್ಮ ಲೈಫನ್ನ ನಿರ್ಧರಿಸ್ತವೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಹಾಗಾಗಿ ನಾವು ಏನ್ ಆಗ್ಬೇಕು ಅಂದ್ಕೊಳ್ತೀವೋ ಅದೇ ನಾವ್ ಆಗೋಣ ಅಂತ ಹೇಳಿ ಅದ್ರ ಮೂಲಕ ನಾನು ಲೈಫ್ ಆ ರೀತಿ ನಾವು ಗುರಿ ಇಟ್ಕೊಂಡು ಮುಂದೆ ಸಾಗಿದ್ರೆ ನಿಜವಾಗ್ಲೂ ಮುಂದೆ ಲೈಫ್ ನಂದೇನೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಎಸ್ ತ್ರಿವೇಣಿ, ಗೀತಾ, ಪುನೀತ್ ಮೂರು ಜನ ತಮ್ಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ದೀರಿ. ಇನ್ನು ಈ ವಿಡಿಯೋ ನೋಡಿದವರು ನಿಮ್ಮ ಸರದಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡುವುದರ ಮೂಲಕ ನಮ್ಮ ಗಮನಕ್ಕೆ ನಿಮ್ಮ ಅನಿಸಿಕೆಯನ್ನು ತೆಗೆದುಕೊಂಡು ಬನ್ನಿ. ಹಾಗೆ ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಎಲ್ಲ ಸೇರಬೇಕು ಅಂದರೆ 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ, ಕನೆಕ್ಟ್ ಆಗಿ ನಮ್ಮ ಕಮ್ಯುನಿಟಿಯನ್ನು ಸೇರಿ. ಜಯಪ್ರಕಾಶ್ ನಾಗ್ತೇಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತಾನೆ. ಬಾಯ್ ಬಾಯ್.